ನಮ್ಗೆ ಯಾಕೋ ಈ ಲಾಸ್ಟ್ ಬಾಲ್ ತನಕ ಹೋಗಿ ಥ್ರಿಲ್ಲರ್ ಮಾಡಿ ಸೋಲೋದು ಗೆಲ್ಲೋದು ಅದು ತಡ್ಕೊಳಕ್ಕಾಗ್ತಿಲ್ಲ. ನನಗೆ ಡಿಲ್ಲಿ ಮೇಲೆ ಸೋತಿರೋದು ಇನ್ನೂ ಅದು ಹೋಗ್ತಿಲ್ಲ. ಅದು ಆಮೇಲೆ ಈ ಥರನೇ ಗೆಲ್ಲಿ ಯಪ್ಪ ಎಂಥ ಒಂದು ಸೂಪರ್ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ RCB ಕಡೆಯಿಂದ. ವಾವ್ 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 ವಾವ್. ಫಸ್ಟ್ ಟಾಸ್ಕ್ ಇದ್ದಿದ್ದು ರಜತ್ ಅವರು ಬೌಲಿಂಗ್ ತಗೊಂಡು ನಾನೊಂದು 190 ಒಳಗಡೆನೆ ಸ್ಕೋರ್ ಮಾಡ್ತಾರೆ GT ಅಂತ ಅನ್ಕೊಂಡಿದ್ದೆ. ಬಟ್ ಸ್ಟಾರ್ಟಿಂಗ್ ಇಂದ ಒಂದು 16 ಓವರ್ ತನಕನು GT ಅವರು ವಿಕೆಟ್ ಕೊಟ್ಟೇ ಇಲ್ಲ. ಬಟ್ ರನ್ ಏನ್ ಫುಲ್ ಆಗಿ ಕಿತ್ಕೊಂಡ್ ಬಂದಿಲ್ಲ. ಜಸ್ಟ್ ಒಂದ್ 10 ರನ್ ಓವರ್ ಹೊಡ್ಕೊಂಡ್ ಬರ್ತಿದ್ರು ನಿಧಾನಕ್ಕೆ. ಸಾಯಿ ಸುದರ್ಶನ್ ಸಕ್ಕತ್ತಾಗಿ ಆಡಿ ಒಂದು ಸೆಂಚುರಿ ಹೊಡೆದ್ರು. ಬಟ್ ಗಿಲ್ ತುಂಬಾ ಸ್ವಲ್ಪ ಸ್ಲೋ ಆಗಿ ಆಡ್ತಿದ್ರು. 23 ಬಾಲ್ 33 ಏನೋ ಹೊಡೆದ್ರು. ಬಟ್ಲರ್ ಸ್ವಲ್ಪ ಚೆನ್ನಾಗಿ ಆಡಿದ್ರು. ಅದಾದ್ಮೇಲೆ ಹೋಲ್ಡರ್ ಅದು ಹೊಡೆದಿದ್ದು ಒಂದು ಕಾರಣ ಇದೆ ಅವ್ರು ಹೊಡೆದಿದ್ದು. ಸೊ ಒಂದ್ ರೇಂಜ್ ಚೆನ್ನಾಗಿ ಆಡ್ಕೊ ಬಂದ್ರು ಡಿ ಸಿ ಅಂತೀನಿ ನೋಡಿ. ಒಂದ್ ರೇಂಜ್ ಚೆನ್ನಾಗಿ ಆಡ್ಕೊ ಬಂದ್ರು GT. ನಾವು ಸೂಪರ್ ಆಗಿ ಬೌಲಿಂಗ್ ಹಾಕಿದ್ವಿ. ಆಲ್ಮೋಸ್ಟ್ ಒಂದು 180 ಇಂದ 190 ಒಳಗೆ ಕಟ್ ಆಗ್ತಿದ್ರು. ರಸಿಕ್ ಅವ್ರಿಗೆ ಇಂಜುರಿ ಆಗಿಲ್ಲ ಅಂದ್ರೆ. ಅದಾದ್ಮೇಲೆ ಕೃಣಾಲ್ ಪಾಂಡ್ಯ ಬೌಲಿಂಗ್ ಹಾಕಿದಾಗ ವರ್ಲ್ಡ್ ಸಿಕ್ತು. ಇದೇ ಚಾನ್ಸ್ ಅಂದ್ಬಿಟ್ಟು ಒಂದು 2-3 ಸಿಕ್ಸ್ ಹೊಡೆದ್ರು. ಸೊ ಟಾರ್ಗೆಟ್ 206 ನೋಡಿದ ತಕ್ಷಣ ಓಕೆ ಅವ್ರ ಬೌಲಿಂಗ್ ಸ್ವಲ್ಪ ಚೆನ್ನಾಗಿದೆ. ಪ್ರಸಿದ್ಧ ಕೃಷ್ಣ, ರಬಾಡ, ಸಿರಾಜು, ರಶೀದ್ ಖಾನ್ ಇವರೆಲ್ಲ ಇರ್ಬೇಕಾದ್ರೆ ಯಾಕೋ ಲೈಟ್ ಆಗಿ ಭಯ ಆಗ್ತಿದೆ ಅಂತಾನೆ ಇದ್ದಿದ್ದು. ಸೊ ಅದೇ ತರಾನೇ ಸ್ಟಾರ್ಟಿಂಗ್ 4-5 ಓವರ್ ಹೋಗಿದ್ದು. ದೇವದತ್ ಪಡಿಕಲ್ ಬರೋ ಗಂಟನು ಸ್ವಲ್ಪ ಹಂಗಂಗೆ ಹೋಗ್ತಿತ್ತು ಓವರ್ಸ್. ಫಸ್ಟ್ ಬೆತ್ತಲ್ ಇವತ್ತು ಆಡಿದ್ದು. ಸಾಲ್ಟ್ ಪಾಪ್ ಏನೋ ಇಂಜುರಿ ಅಂತೆ. ಸೊ ಬೆತ್ತಲ್ ಆಡಿದಾಗ ನನಗೇನು ಖುಷಿನೇ ಆಯ್ತು, ಪರವಾಗಿಲ್ಲ. ಯಾಕಂದ್ರೆ ಸೇಮ್ ಸಾಲ್ಟ್ ಹೆಂಗ್ ಆಡ್ತಾರೋ ಅದೇ ತರ ಬೆತ್ತಲ್ ಆಡ್ತಾರೆ. ಸೊ ಅದೇನು ಅಷ್ಟೊಂದು ಬೇಜಾರೇನಾಗಿಲ್ಲ. ಸೊ ಬೆತ್ತಲ್ ಬಂದ್ರು, ಒಂದ್ ಸಖತ್ ಒಳ್ಳೆ ನಾಕಿದೆ. ಇಂಗ್ಲೆಂಡ್ ಇಂಡಿಯಾ ಆಡ್ಬೇಕಾದ್ರೆ ಹೆಂಗ್ ಹೊಡೆದ್ರು ಅದ್ರ ಹೊಡಿದಾರೆ ಅನ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ 10 ಬಾಲ್ಗೆ 14 ನೋಡಿದ್ರು. ಪರವಾಗಿಲ್ಲ, ಅದು ಫಸ್ಟ್ ಮ್ಯಾಚ್ ಅದು. ಅವ್ರ ಔಟ್ ಆದ್ಮೇಲೆ ಏನೋ ಆಗುತ್ತಾ ಇವತ್ತು, ಈ ಮ್ಯಾಚ್ ಕ್ಲೋಸ್ ಆಗುತ್ತಾ ಇಲ್ಲ ಸೋತ್ಬಿಡ್ತಾರ ಅನ್ಕೊಂಡಿದ್ದು. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಫಸ್ಟ್ ಬಾಲ್ ಟಕ್ಔಟ್ ಆಗ್ತಿದ್ರು ಇವತ್ತು. ಅದು ಸಿರಾಜ್ ಬೌಲಿಂಗ್ ಅಲ್ಲಿ. ಯಪ್ಪ ಸ್ವಾಮಿ, ವಾಷಿಂಗ್ಟನ್ ಸುಂದರ್ ಅವ್ರು ನಮ್ಮ XRCB ಅಂತ ಪ್ರೂವ್ ಮಾಡ್ಬಿಟ್ರು. ಪಾಪ ಒಂದ್ ಲಡ್ಡು ಕ್ಯಾಚು ಹಿಂಗೋ ಬಿಟ್ಬಿಟ್ರು. ಅದ್ ಬಿಟ್ಟಿದ್ದಾದ್ಮೇಲೆ ಹೊಡೆದ್ರು ವಿರಾಟ್ ಕೊಹ್ಲಿ ಅಂತ. ಪಾಪ ಅದು ಆ ಸಿಕ್ಸರ್ಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ಎಷ್ಟು ಸತಿ ನೋಡಿದ್ರು ಬೇಜಾರಾಗಲ್ಲ, ಹಂಗಿತ್ತು. ಸೊ 44 ಬಾಲ್ಗೆ ಅದು 81. ಆ ಬಾಲು ಹೊಡಿಯಕ್ ಹೋಗಿನೇ ಔಟ್ ಆಗಿದ್ದವರು. ಫುಲ್ ಅಗ್ರೆಷನ್ ಅಲ್ಲಿ ಬೇಜಾರ್ ಮಾಡ್ಕೊಂಡು ಹೋಗ್ತಿದ್ರು ವಿರಾಟ್ ಕೊಹ್ಲಿ. ಮೇ ಬಿ ಸೆಂಚುರಿ ಹೊಡೆಯೋಣ ಹೊಡೆದು ಫಿನಿಶ್ ಮಾಡೋಣ ಅನ್ಕೊಂಡಿದ್ರು ಅನ್ಸುತ್ತೆ. ಸೊ ಮಿಸ್ ಆಯ್ತು. ಅದಾದ್ಮೇಲೆ ಪಡಿಕಲ್ ಅಂಡ್ ವಿರಾಟ್ ಕೊಹ್ಲಿ ಇವ್ರಿಬ್ರು ಆಡ್ಬೇಕಾದ್ರೆ ಬಂದಿದ್ ಮೊಮೆಂಟಮ್ ಅಪ್ಪ ಸಖತ್. ಸೇಮ್ SRS ಮೇಲೆ ಇವ್ರಿಬ್ರೇ ಆಡಿತ್ತು. ಇಲ್ಲೂ ಅಷ್ಟೇ ಸಖತ್ತಾಗಿ ಆಡಿ ಒಂದು ಪಾರ್ಟ್ನರ್ಶಿಪ್ ಎತ್ಕೊಂಡ್ಬಂದು ಕೊಟ್ಬಿಟ್ರು. ಅದಾದ್ಮೇಲೆ ನಮ್ಮ ಮಿಡ್ಲ್ ಆರ್ಡರ್ ಅಲ್ಲಿ ಸ್ವಲ್ಪ ಒಳ್ಳೆ 6 ಹಿಟ್ಟಿಂಗ್ ಪ್ರಾಕ್ಟೀಸ್ ತರ ಮಾಡಿದ್ರು. ರಜತ್ ಅವ್ರು ಬಂದ್ರು, ಮೇಲೆ ಹೊಡೆದ್ರು, ಒಂದು 6 ಏನೋ ಹೊಡೆದ್ರು, ಅದನ್ನ ಔಟ್ ಆದ್ರು. ಜಿತೇಶ್ ಅವರು ಚೆನ್ನಾಗಿ ಆಡಿದ್ರು. ಅವ್ರನ್ನ ಕುಳಿಸ್ಬೇಕು ಅಂತಿದ್ರು. ಅವ್ರು ಪ್ರೂವ್ ಮಾಡ್ಬೇಕಂತಾನೆ 6-4 ಅಂತ ಹೊಡಿತಿದ್ರು. ಹೊಡೆದ್ಬಿಟ್ಟು ಅವರು ಔಟ್ ಆದ್ರು. ಅದಾದ್ಮೇಲೆ ಟಕ್ ಅಂತ 15 ಓವರಿಂದ 17 ಓವರ್ ಗಂಟ ಸ್ವಲ್ಪ ನಿಧಾನಕ್ಕೋಯ್ತು. ಟಿಮ್ ಡೇವಿಡ್ ಬೇರೆ ಇದ್ದಾರೆ. ಅವ್ರು ಬಾರ್ಸಕ್ ಹೋಗಿ ಔಟ್ ಆಗ್ಬಿಟ್ರೆ ಇನ್ನೂ ಕಷ್ಟ ಅನ್ಕೊಂಡೇ ಇದ್ದೆ. ಅದಾದ್ಮೇಲೆ ಔಟ್ ಆಗಿ ಜಿತೇಶ್ ಶರ್ಮಾ ಆಗಿದ ತಕ್ಷಣ ಕೃಣಾಲ್ ಪಾಂಡ್ಯ ಬಂದ್ರು. ನನ್ಗೆ ಅವಾಗ ಯಾಕೆ ಇನ್ನು ರೋಮಾರಿಯನ್ ಕಳ್ಸೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಸ್ಪಿನ್ನರ್ ಆಗ್ತಿದ್ದಾರೆ ಅಂದ್ಬಿಟ್ಟು ಕೃಣಾಲ್ ಪಾಂಡ್ಯ ಒಂದು ಐಡಿಯಾ ಮಾಡಿ ಕಳ್ಸಿದ್ರು. ಅದು ಸಖತ್ತಾಗಿ ವರ್ಕ್ ಆಯ್ತು RCB ಗೆ ಇವತ್ತು. ಕೃಣಾಲ್ ಪಾಂಡ್ಯ ಫಿನಿಶ್ ಮಾಡಿ ಕೊಟ್ರು ಇವತ್ತು. ಅದು ಟಿಮ್ ಡೇವಿಡ್ ಆ ಕಡೆ ಇರ್ಬೇಕಾದ್ರೆ ನಿಂತ್ಕೋಗುರು ನಾನು ಹೊಡಿತೀನಿ ಅಂದ್ಬಿಟ್ಟು ಸಖತ್ತಾಗಿ ಆಡಿದ್ರು ಕೃಣಾಲ್ ಪಾಂಡ್ಯ ಇವತ್ತು. 11 ಬಾಲ್ಗೆ 22 ರನ್ ಹೊಡೆದು ಫಿನಿಶ್ ಮಾಡಿಕೊಟ್ಟಿದ್ರು ಕೃಣಾಲ್ ಪಾಂಡ್ಯ. ಬಟ್ ಇವಾಗ ಇಲ್ಲಿ ಏನ್ ಡೌಟ್ ಅಂದ್ರೆ ರೊಮಾರಿಯೋ ಶೆಫರ್ಡ್ ರೋಲ್ ಏನು ಅಂದ್ರೆ ಕೃಣಾಲ್ ಪಾಂಡ್ಯ ಆದ್ಮೇಲೆ ಕಳಿಸ್ತಿದ್ರ ಏನೋ ನಂಗೆ ಗೊತ್ತಿಲ್ಲ. ನನಗೆ ಜಿತೇಶ್ ಶರ್ಮಾ ಹತ್ರನೇ ರೊಮಾರಿಯೋ ಶೆಫರ್ಡ್ ಕಳಿಸ್ಬೇಕಿತ್ತು ಅನ್ಸುತ್ತೆ. ಯಾಕಂದ್ರೆ ಜಿತೇಶ್ ಶರ್ಮಾ ಹತ್ರನೇ ರೊಮಾರಿಯೋ ಶೆಫರ್ಡ್ ಹೋಗು ಎಷ್ಟು ಬೇಗ ಜಾಲಿಯಾಗಿ ಹೊಡಿಯೋಗು ಅಂದ್ರೆ ಅವ್ರು ಹೊಡೆದಿದ್ರೆ ನಮಗೂ ಒಂದು ಖುಷಿ ಆಗ್ತಿತ್ತು. ಇವಾಗ ನೋಡಿ ತಿರ್ಗಾ ಬೌಲಿಂಗ್ ಅಲ್ಲಿ 17 ರನ್ ಕೊಟ್ರು. ಒಂದೇ ಒಂದು ಓವರ್ 6 ಬಾಲ್ಗೆ 17 ರನ್ ಕೊಟ್ರು. ಅದಾದ್ಮೇಲೆ ಅಷ್ಟೇ. ಅದಾದ್ಮೇಲೆ ಅವ್ರು ಫೀಲ್ಡಿಂಗ್ ಅಲ್ಲಿ ಇದ್ರು ಅಷ್ಟೇ, ಬ್ಯಾಟಿಂಗ್ ಬಂದೇ ಇಲ್ಲ. ಸೊ ಇನ್ ಕೇಸ್ ನೀವು ಅವ್ರನ್ನ ಯೂಸ್ ಮಾಡ್ತಿದ್ದೀರಾ ಅಂದ್ಮೇಲೆ ಜಿತೇಶ್ ಶರ್ಮಾ ಮೇಲೆ ಕಳಿಸ್ಬಿಡಿ, ಹೋಗಿ ಹೊಡಿಗುರು ನೀನು, ಟಿಮ್ ಡೇವಿಡ್ ಏನ್ ಲಾಸ್ಟ್ ಆಡ್ಕೋಪ ಅಂತ ಹೇಳಿದ್ರೆ ಮುಗಿತಲ್ಲ. ಸೊ ಅದು ಮಾಡ್ತಿಲ್ಲ. ನನಗೆ ಯಾಕೋ ಒಂಥರ ಮಿಸ್ ಹೊಡಿತಿದೆ. ರೊಮಾರಿಯೋ ಶೆಫರ್ಡ್ ಕೂಳಿಸ್ಬಿಟ್ಟು ಬೆತ್ತಲ್ ಸಾಲ್ಟ್ ಇಬ್ರು ಹಾಕೊಂಡು ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನಿಮ್ಗೆ ಬಂದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ. ಕೃಣಾಲ್ ಪಾಂಡ್ಯ ಆಗಿನೂ ಕಳ್ಸಲ್ಲ ರೊಮಾರಿಯೋನ ಅಂದ್ರೆ ಮತ್ತೆ ಏನಕ್ಕೆ ಇಟ್ಕೊಂಡಿದ್ದೀರಾ ಅಂತ ಯಾಕೋ ಒಂಥರ ಡೌಟ್ ಹೊಡಿತೀಗ. ಅಟ್ಲೀಸ್ಟ್ ಬೆತ್ತಲ್ನೇ ಕಳಿಸ್ತಾರೆ, ಟಾಪ್ ಆರ್ಡರ್ ಇನ್ನೂ ಫುಲ್ ಸ್ಟ್ರಾಂಗ್ ಆಗಿಬಿಡುತ್ತೆ. ಸೊ ಫಿನಿಶರ್ ಟಿಮ್ ಡೇವಿಡ್ ಇರ್ತಾರೆ ಸಾಕು ಅನ್ಸುತ್ತೆ. ಸೂಪರ್ ವಿಕ್ಟ್ರಿ ಅಗೈನ್. ಪಂಜಾಬ್ಗೂ ನಮ್ಗೆ ಪೋಟಿ ಆಗ್ತಿರೋದು. ಅವ್ರು ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ. ಅದು ಅವ್ರು ಸೋತೇ ಇಲ್ಲ. ನಾವು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೀವಿ. 2 ಸೋತ್ರು. RR 3rd ಪ್ಲೇಸ್ ಅಲ್ಲಿ ಇದೆ. ಸೊ ನಾಳೆ ಏನಾದ್ರು ಪಂಜಾಬ್ ಸೋತ್ರೆ ಡೆಲ್ಲಿಗೆ ಅದೊಂದು ಒಳ್ಳೆ ಚಾನ್ಸ್ ಆಗ್ಬಿಡುತ್ತೆ. ಸೊ ಇನ್ನು ಇವಾಗ ಇಂಟ್ರೆಸ್ಟಿಂಗ್ ಆಗ್ತಿದೆ. IPL ಪಾಯಿಂಟ್ಸ್ ಟೇಬಲ್ ಎಲ್ಲರೂ ಮೇಲೆ ಬರ್ತಾ ಇದಾರೆ. GT ಮೇ ಬಿ ಏನ್ ಮಾಡ್ತಾರೆ ಗೊತ್ತಿಲ್ಲ. ಯಾರಿಗಿದ್ರು ಚಾನ್ಸ್ ಇದೆ ಇನ್ನು. ಸೊ ನೋಡೋಣ. RCB ಹಿಂಗೆ ಆಡ್ಕೊಂಡು ಟಾಪ್ 1 ಟಾಪ್ 2 ಅಲ್ಲೇ ಮುಗಿಸಿದ್ರೆ ಸಖತ್ ಒಳ್ಳೆ ಚಾನ್ಸ್ ಇದೆ ಈ ಸತಿ ನೋಡಿಯಕ್ಕೆ. ಬಿಡ್ತೀವಿ.